ಕಾಗವಾಡ ಶಾಸಕ ರಾಜು ಕಾಗೆಯವರ ವಿರುದ್ಧ ಚಿದಾನಂದ ಸವದಿ ಅಭಿಮಾನಿಗಳೆಂದು ಹೇಳಿಕೊಂಡು ಅನಗತ್ಯವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದಿನ ಕಾಗವಾಡ ಶಾಸಕರು ಚಿದಾನಂದ ಸವದಿ ಎಂದು ಬಿಂಬಿಸುತ್ತಿರುವುದನ್ನು ಪಂಚಮಸಾಲಿ ಸಮಾಜ ಸಹಿಸುವುದಿಲ್ಲ. ಕಾಗವಾಡ ತಾಲೂಕಾ ಪಂಚಮಸಾಲಿ ಸಮಾಜ ಅಧ್ಯಕ್ಷ ಮತ್ತು ಅರಳಿಹಟ್ಟಿ ಪಂಚಾಯತ್ ಅಧ್ಯಕ್ಷ ಬಸನಗೌಡ ಪಾಟೀಲ್ ಬೊಮ್ಮನಾಳ್ ಎಚ್ಚರಿಸಿದರು. ಅವರು ಮಂಗಸೂಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ರಾಜು ಕಾಗೆ 5 ಬಾರಿ ಶಾಸಕರಾಗಿ ಜನಪರ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕಾಗವಾಡ ಕ್ಷೇತ್ರಗಳಲ್ಲಿ ಅನುಷ್ಠಾನಗೊಳಿಸುತ್ತಿದ್ದಾರೆ. ಜೊತೆಗೆ ನೆನೆಗುದಿಗೆ ಬಿದ್ದಿದ್ದ ಖಿಳೆಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನು 90% ಪೂರ್ಣಗೊಳಿಸಿದ್ದಾರೆ. ಇಂತಹ ಶಾಸಕರ ವಿರುದ್ಧ ಚಿದಾನಂದ ಸವದಿಯವರ ಅಭಿಮಾನಿಗಳು ಅಪಪ್ರಚಾರ ಮಾಡುತ್ತಿದ್ದು, ತಕ್ಷಣ ಅಪಪ್ರಚಾರ ನಿಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮಾಜ ಬಾಂಧವರ ಹೋರಾಟ ಅನಿವಾರ್ಯ ಎಂದರು. ಪಾಟೀಲ್ ಬೊಮ್ಮನಾಳ್ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಅಧ್ಯಕ್ಷನು, ಅರಳಿಹಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ಕೂಡ 2028ಕ್ಕೆ ಕಾಗವಾಡ ಕ್ಷೇತ್ರಕ್ಕೆ ಬೇರೆಯವರು ಈ ಕ್ಷೇತ್ರಕ್ಕೆ ಬಂದ ಚುನಾವಣೆಯನ್ನು ಮಾಡ್ತೀವಿ, 2028ಕ್ಕೆ ಚಿದಾನಂದ ಲಕ್ಷ್ಮಣ್ ಸವದಿ 2028ರ ಶಾಸಕರು ಅಂತೇಳಿ ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಬಿಂಬಿಸ್ತಾ ಇದ್ದರು. ಆದ್ರೆ ಇವತ್ತಿನ ದಿವಸ ಕಾಗವಾಡ ಈಗಾಗಲೇ ಶಾಸಕರು ರಾಜು ಕಾಗೆ ಅವರು ಅದಾರ. ಅವರು ಸುಮಾರು 5 ಬಾರಿ ಶಾಸಕರಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ. ಆದರೆ ಇವತ್ತಿನ ದಿವಸ ಅವರು ಅನಾರೋಗ್ಯದರು. ಅವರಿಗೆ ಮುಂದಿನ ಚುನಾವಣೆಗೆ ಅವ್ರು ನಿಲ್ಲಂಗಿಲ್ಲ, ಮುಂದಿನ ಚುನಾವಣೆಗೆ ನಾವು ನಿಲ್ತೀವಿ ಅಂತೇಳಿ ಏನು ಅತ್ನಿ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ್ ಸವದಿ ಅವರ ಪುತ್ರರಾದ ಚಿದಾನಂದ ಲಕ್ಷ್ಮಣ್ ಸವದಿ ಅವರು ಹಿಂಬಾಲಕರು ಏನು ವಾಟ್ಸಾಪ್ ಮತ್ತು ಫೇಸ್ಬುಕ್ದಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ. ನಿನ್ನೆ ತಾನೇ ನಾವು ಅತನಿಯಲ್ಲಿ ಪ್ರೆಸ್ ಮೀಟ್ ಕರೆದಾಗ, ಪತ್ರಿಕಾಗೋಷ್ಠಿ ಕರೆದ ನಂತರ ಅಲ್ಲಿ ರಾಜು ಕಾಗೆ ಅವರ 2028ಕ್ಕೆ ಮಾಜಿ ಆಗ್ತಾರು, ನಾವೇ ಮುಂದಿನ 28ಕ್ಕೆ ಶಾಸಕರು ಅಂತೇಳಿ ಈಗಾಗಲೇ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಮತ್ತೆ ಪದೇ ಪದೇ ಮಾಡ್ತಾ ಇದ್ದಾರೆ. ಆದರೆ ಕಾಗವಾಡ ಶಾಸಕರು ಜನಪ್ರಿಯತೆಯನ್ನು ಗಳಿಸಿದರು. 2028ಕ್ಕೆ ರಾಜು ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ನಿಲ್ಲುವುದು, ಅವರೇ ಗೆಲ್ಲುವುದು ಕೂಡ ಖಚಿತ. ಸುಮಾರು ಅಭಿವೃದ್ಧಿಗಳ ಕೆಲಸ, ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಸಮುದಾಯ ಭವನ ಆಗಿರಲಿ, ಕುಡಿಯ ನೀರಿನ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಖಿಳೆಗಾಂವ್ ಬಸವೇಶ್ವರ ಯಾತನೆ ನೀರಾವರಿ, ಇವೆಲ್ಲನೂ ಕೂಡ ಸುಮಾರು ಯೋಜನೆಗಳನ್ನು ಜನಪರ ಯೋಜನೆಗಳು ಮಾಡ್ಕೊತ ಬಂದರು. ಆದರೆ ಅವರು ಯಾವುದೇ ಸಮಾಜಕ್ಕೆ, ಯಾವುದೇ ಜಾತಿಗೆ ಸೀಮಿತ ಆದ ಒಬ್ಬರು ಶಾಸಕರಲ್ಲ. ಆದ್ರೆ ನಾವು ಸಮಾಜ ಮುಖಂಡನಾಗಿ ಹೇಳ್ತೀನಿ, ಅವ್ರನ್ನ ನೋಯಿಸುವಂಥ ಕೆಲಸ ಆಗ್ತಾ ಇದೆ, ಅದನ್ನು ಮಾಡಬಾರ್ದು. ಯಾಕಂದ್ರೆ ಒಂದು 2 ಸಲ ಅವರು ಹಾರ್ಟ್ ಆಪರೇಷನ್ ಆದ ನಂತರ ರಾಜು ಕಾಗೆ ಅವರು ಚುನಾವಣೆಗೆ ನಿಲ್ಲಂಗಿಲ್ಲ, ಅವ್ರು ವೀಕ್ ಆಗ್ಯಾರು. ಎಲ್ಲಿ ಅವ್ರು ರಾಜು ಕಾಗೆ ಅವರು ಶಾಸಕರು ಎಲ್ಲಿ ಯಾರು ಬಾಂಡ್ ಮ್ಯಾಗ ಬರೆದು ಕೊಟ್ಟಾರು, ನಿಲ್ಲಂಗಿಲ್ಲ ಅಂತ ಹೇಳಿ ಎಲ್ಲಿ ಯಾರು ಮುಂದೆ ಹೇಳಿದಾರು. ಆದ್ರೂ ಈ ರೀತಿ ಯಾಕೆ ಅವ್ರ ಮನಸ್ಸು ನೋಯಿಸ್ತೀರಿ ಅಂತ ಹೇಳಿ ನಾವು ಸಮಾಜದವರಾಗಿ ಇದನ್ನು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಗಿತ್ತು. ಯಾಕಂದ್ರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅದು ರೈತರದ ಒಂದು ಸಂಘ, ಅದು ಸಂಸ್ಥೆ. ಆ ಸಂಸ್ಥೆಗೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಅದು ಚುನಾವಣೆ ನಡೆದಕ್ಕೆ. ಆದ್ರೂ ಅಲ್ಲಿ ಲಿಂಗಾಯತ ಜಿಲ್ಲೆಯಲ್ಲಿ ಲಿಂಗಾಯತ ಪ್ರಭಾವ ಐತನ್ನೋ ಕಾರಣಕ್ಕೆ ಅಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಅವ್ರನ್ನ ಲಿಂಗಾಯತ ಅಧ್ಯಕ್ಷರನ್ನ ಮಾಡಿದಾರ, ಉಪಾಧ್ಯಕ್ಷರನ್ನ ರಾಜು ಕಾಗೆ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಬಿಟ್ಟು ಪಂಚಕ್ಕೆ ಏನೇನು ಮನಸ್ಸು ನೋವು ಆಗುವಂತ ಕೆಲಸ ಮಾಡಿದ್ರೆ ನಾವು ಅದನ್ನು ಸಹಿಸ್ಕೊಳ್ಳೋಕೆ ಆಗಂಗಿಲ್ಲ. ನಾವು ಕೂಡ ಈಗ ಉದಾಹರಣೆಗೆ ಕ್ಷೇತ್ರದಲ್ಲಿ ಈಗಾಗಲೇ ರಾಜು ಕಾಗೆ ಅವರು ಶಾಸಕರ ಕ್ಷೇತ್ರದಲ್ಲಿ ಅವರದು ಯಾವುದೇ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮಗಳನ್ನು ಮಾಡೋದಾಗ್ಲಿ, ಬ್ಯಾನರ್ಗಳಲ್ಲಿ ರಾಜು ಕಾಗೆ ಅವರ ಭಾವಚಿತ್ರಗಳನ್ನು ಬಿಟ್ಟ ಬೇರೆ ಕ್ಷೇತ್ರದ ಶಾಸಕರನ್ನ ಹಾಕುವುದಾಗ್ಲಿ ಇವೆಲ್ಲ ನಡೆದವು. ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತ ಹೇಳ್ತೀನಿ. ಮತ್ತೊಂದು, ಇದರ ಹಿಂದಿಗೆ ಸುಮಾರು 20-30 ವರ್ಷಗಳ ಕಾಲ ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ಅವರು ಅಣ್ಣ ತಮ್ಮ ರಾಮ ಮತ್ತು ಲಕ್ಷ್ಮಣ ಈ ರೀತಿ ಬಂದವರದರು. ಮತ್ತು ಸುಮಾರು 30 ವರ್ಷಗಳ ಕಾಲ ಅವರು ಈ ಕಾಗವಾಡ ಮತ್ತು ಹತ್ತಿ ಕ್ಷೇತ್ರದಲ್ಲಿ ಆಡಳಿತ ಮಾಡಿದರು. ಈಗ ವೈಮನಸ್ಸು ಬರಬಾರ್ದು. ಈಗ ಚಿದಾನಂದ ಸವದಿ ಅಭಿಮಾನಿ ಬಳಗ ಅಂತ ಹೇಳಿ ಕಿಶಿಂದ ಒಂದು ತೆಗೆದು ಅದರಲ್ಲಿ ಮುಂದಿನ ಶಾಸಕರು ಚಿದಾನಂದ ಸವದಿ ಕಾಗವಾಡ ಮತಕ್ಷೇತ್ರದ ಶಾಸಕರು ಅಂತ ಹಾಕ್ತಾರೆ.
ಅವ್ರೀಗ 28ಕ್ಕೆ ಮಾಜಿ ಶಾಸಕರಾಗವ್ರದವ್ರು ಅಂತ ಹೇಳಕ್ಕಾದ್ಯಾರು. ಮತ್ತು ಈಗ ಒಬ್ಬ ಪ್ರಭಾವಿ ರಾಜಕಾರಣ ಲಕ್ಷ್ಮಣ ಸವದಿ ಅವರು ರಾಜ್ಯದಲ್ಲಿ ಅವ್ರಿಗೆ ಗುರುತಿಲ್ಲದೆ ಯಾವುದೇ ಅಧಿಕಾರಿಗಳು ಯಾರು ಅಥವಾ ಅವ್ರ ಹಿಂಬಾಲಕರು ಯಾವುದೇ ರೀತಿ ವಾಟ್ಸಪ್ ಫೇಸ್ಬುಕ್ ಇದನ್ನು ಮಾಡಂಗಿಲ್ಲ ಅನ್ನೋದು ನಮ್ಮದು ಅಭಿಪ್ರಾಯ ಐತಿ. ಮತ್ತು ಕಾಗವಾಡ ಇದೇ ರೀತಿ ಮುಂದುವರೆದಾದ್ರೆ ಕಾಗವಾಡ ಕ್ಷೇತ್ರದಲ್ಲಿ ಮತ್ತು ಅಥಣಿ ಮತಕ್ಷೇತ್ರದಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಇನ್ನೂ ಒಳ ಪಂಗಡಗಳನ್ನು ಕರೆದುಕೊಂಡು ನಾವು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗ್ತೈತಿ, ಸಮಾಜ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗ್ತೈತಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತೇವೆ. ಬೇಕಾದವ್ರು ಎಲ್ಲಿ ಬೇಕಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು. ಆದ್ರೆ ಅದು ನೀವು ಅವ್ರು ಹಾಕೊಂಡ್ರೆ ಏನು ಸಮಸ್ಯೆ ಅಂತ ಸರ್, ಈಗ ಅವರು ಕಾಂಗ್ರೆಸ್ ಪಕ್ಷದ, ಇವರು ಒಬ್ಬ ಶಾಸಕರು, ಅವರು ಕಾಂಗ್ರೆಸ್ ಪಕ್ಷದ ಶಾಸಕ, ಎಲ್ಲಾನು ಕೂಡ ಅಳವಡಿಸಿ ಅವ್ರಿಗೂ ನೋವಾಗುವಂಥ ಕೆಲಸ ಆಗದೆ ಮಾನಸಿಕ ಮಾಡುವಂಥ ವಿಚಾರಗಳು ನಡೆದಾವೆ. ಈಗ ಅದ ವಿಚಾರಗಳು ಇಟ್ಕೊಂಡು ನಾವು ಕಾಗವಾಡ ಮತಕ್ಷೇತ್ರ ಎಷ್ಟು ಬರ್ತೈತಲ್ಲ ಅಷ್ಟೆಲ್ಲಾನು ಸೊಸೈಟಿಗಳನ್ನು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳನ್ನು ಕಾಗವಾಡ ಮತಕ್ಷೇತ್ರಕ್ಕೆ ಸೇರಿಸಬೇಕು. ಕಾಗವಾಡ ಮತಕ್ಷೇತ್ರ ಎಷ್ಟೈತಲ್ಲ ಅಷ್ಟು ಹಳ್ಳಿಗಳನ್ನು ಕೂಡ ಕಾಗವಾಡ ತಾಲೂಕಾಗಿ ಸೇರಿಸಬೇಕು ಅನ್ನೋದು ಕೂಡ ನಮ್ಮದು ಒತ್ತಡ ಇದೆ.